ಗೃಹ ಜ್ಯೋತಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವು. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ಕಡೆಯಿಂದ 2 ಹೊಸ ರೂಲ್ಸ್ಗಳನ್ನಾದರೂ ತಿಳಿಸಲಾಗಿದೆ. ಮೊನ್ನೆನೇ ನಿಮಗೆ ಕೆಲವು ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೆ. ಸೊ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ಬದಲಾವಣೆ ಆಗಿದೆ ಅಂತ ಹೇಳಿ. ಅದೇ ನಿಟ್ಟಿನಲ್ಲಿ ಮತ್ತೊಂದು 2 ಹೊಸ ರೂಲ್ಸ್ಗಳನ್ನು ಇದೀಗ ಜಾರಿಗೆ ಮಾಡಿರ್ತಕ್ಕಂಥದ್ದು. ಸೊ ಹಾಗಿದ್ರೆ ಆ 2 ರೂಲ್ಸ್ಗಳ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ನೋಡಿ, ಇದೀಗ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಸರ್ಕಾರದ ಕಡೆಯಿಂದ ಹೊಸದಾಗಿ 2 ಹೊಸ ರೂಲ್ಸ್ಗಳನ್ನಾದರೆ ಜಾರಿಗೆ ಮಾಡಿರ್ತಕ್ಕಂಥದ್ದು. ಸೊ ಅದರಲ್ಲಿ ಮೊದಲನೇ ಹೊಸ ರೂಲ್ಸ್ ಏನು ಅಂತಂದರೆ, ನೀವು ವಾರ್ಷಿಕವಾಗಿ ಸರಾಸರಿಯಾಗಿ ಬಳಕೆ ಮಾಡಿರ್ತಕ್ಕಂತಹ ಯೂನಿಟ್ಗಳು 150, ಅದೇ ರೀತಿ ಉಚಿತವಾಗಿ ನೀಡ್ತಕ್ಕಂತಹ ವಿದ್ಯುತ್ 160 ಯೂನಿಟ್ಗಿಂತ ಹೆಚ್ಚಾದರೆ ನೀವು ಹೆಚ್ಚಿನದಕ್ಕೆ ಹಣವನ್ನು ಪಾವತಿ ಮಾಡಬೇಕಾಗಿರುತ್ತೆ ಅಂತ ಹೇಳಿ ಇದೀಗ ಒಂದು ಹೊಸ ರೂಲ್ಸನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು. ಸೊ ಜೊತೆಗೆ ಹೊಸ ಮನೆ, ನೀವೇನಾದರೂ ಹೊಸ ಮನೆಯನ್ನು ಕಟ್ಟಿದರೆ ಅಥವಾ ಹೊಸ ಮನೆಗೆ ನೀವು ಈಗಿದ್ದಿದ್ದಕ್ಕಂಥ ಮನೆಯಿಂದ ಹೊಸ ಮನೆಗೆ ನೀವು ಮನೆ ಬದಲಾವಣೆ ಮಾಡಿದಾಗ ಆರಂಭದಲ್ಲಿ ಅಂತಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ 53 ಯೂನಿಟಿಂದ 59 ಯೂನಿಟ್ ವಿದ್ಯುತ್ತನ್ನು ನಿಮಗೆ ನೀಡಲಾಗುತ್ತೆ ನಿಮ್ಮ ಮನೆಗೆ. ಅದಾದ ನಂತರ ವರ್ಷಕ್ಕಿಂತ ವರ್ಷಕ್ಕೆ ಅದನ್ನು ಇನ್ಕ್ರೀಸ್ ಮಾಡಲಾಗುತ್ತೆ. ಯೂನಿಟ್ಗಳನ್ನು ಮನೆಗೆ ನೀಡ್ತಕ್ಕಂತಹ ಯೂನಿಟ್ ಇರುತ್ತಲ್ಲ, ಸೊ ಅದನ್ನು ಇನ್ಕ್ರೀಸ್ ಮಾಡಲಾಗುತ್ತೆ. ಸೊ ಸ್ಟಾರ್ಟಿಂಗ್ ನಿಮಗೆ 53 ಯೂನಿಟಿಂದ 59 ಯೂನಿಟ್ ಅಷ್ಟು ಕರೆಂಟನ್ನು ನೀಡಲಾಗುತ್ತೆ ಮನೆಗೆ ಅಂತ ಹೇಳಿ ಇದೀಗ ಸರ್ಕಾರದ ಕಡೆಯಿಂದ ಈ 2 ಹೊಸ ರೂಲ್ಸ್ಗಳನ್ನಾದರೂ ಜಾರಿಗೆ ಮಾಡಿರ್ತಕ್ಕಂಥದ್ದು. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.